ಅವಿ, ನೀನಿನ್ನೂ ಊಟ ಮಾಡಿಲ್ವಂತೆ? ಯಾಕಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ಈ ಮನೇಲಿ ಏನೇನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಒಂಥರ ಭಯ ಶುರು ಆಗಿದೆ. ಬಿಸ್ನೆಸ್ಸಲ್ಲಿ ಹೊರಗಿನ ಪ್ರಪಂಚದಲ್ಲಿ ಏನೇ ಸಮಸ್ಯೆಗಳಾದರೂ ಅದನ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡ್ಬೋದು. ಆದರೆ ಸಂಬಂಧದ ವಿಷಯದಲ್ಲಿ ಸಮಸ್ಯೆಗಳಾದರೆ ಅದನ್ನು ಹೆದರಿಸೋದು ತುಂಬ ಕಷ್ಟ. ಈಗ ಅಂಥ ಸಮಸ್ಯೆ ಏನಾಯಿತು ಅವಿ? ತುಂಬಿದ ಕುಟುಂಬ ಅಂದಮೇಲೆ ಇಂಥದ್ದೆಲ್ಲ ಆಗದೇ ಇರುತ್ತಾ? ನಡೆದಿದ್ದೆಲ್ಲ ಬರೀ ಆಕಸ್ಮಿಕ ಅಷ್ಟೇ. ಮಿಸ್ ಆಗಿ ಬಟ್ಟೆ ಸುಟ್ಟಿದ್ದು, ಆಕಸ್ಮಿಕವಾಗಿ ಗ್ಯಾಸ್ ಲೀಕ್ ಆಗಿದ್ದು, ಇದ್ಯಾವುದು ಇಂಟೆನ್ಷನ್ಲಿ ಅಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಚಿಕ್ಕಪ್ಪ. ಯಾರಿಂದನಾದರೂ ಹೀಗಾಗಿದೆ ಅಂದರೆ ನಾವು ಅವ್ರಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೋದು. ಆದರೆ ಯಾರು ತಪ್ಪು ಇಲ್ಲದೆ, ಕಾರಣಗಳೇ ಇಲ್ಲದೆ ಮನೇಲಿ ಎಲ್ಲರೂ ಮನಸ್ಸು ಹೊಡಿತಾ ಇದೆ. ಒಬ್ಬರ ಮೇಲೆ ಒಬ್ಬರು ದೂರ ಹೇಳೋ ಥರ ಆಗ್ತಿದೆ. ಇಲ್ಲ ರೀ, ನಾನು ಯಾರ ಮೇಲೂ ದೂರ ಹೇಳ್ತಿಲ್ಲ. ನನ್ನ ತಪ್ಪು ಇರಲಿ ಬಿಡಲಿ, ನಾನೇ ಕ್ಷಮೆ ಕೇಳೋಕೆ ಸಿದ್ಧವಾಗಿದ್ದೀನಿ. ಆದರೆ ಅದು ಯಾವುದು ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ಅರ್ಥ ಆಗತ್ತೆ ಅವಿ, ಆದರೆ ಅದಕ್ಕೆಲ್ಲ ಒಂದು ಸ್ವಲ್ಪ ಸಮಯ ಬೇಕು. ಇಲ್ಲಮ್ಮ, ನನಗೆ ಯಾಕೋ ಹಾಗನ್ನಿಸ್ತಿಲ್ಲ. ಅಭಿ ಮನೆ ಬಿಟ್ಟು ಹೋಗಲ್ಲ ಅಂದಾಗ ಅವ್ನು ಬದಲಾಗಿದ್ದಾನೆ ಅಂದ್ಕೊಂಡೆ. ಆದರೆ ಅವನ ನಿರ್ಧಾರ ಅಷ್ಟೇ ಬದಲಾಗಿದೆ ಹೊರತು ಅವನ ಮನಸ್ಸು ಬದಲಾಗಿಲ್ಲ. ಅವನ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲವೇ, ಮುಂಚೆಯಿಂದಲೂ ಅವನು ಹಠ ಸ್ವಭಾವ. ಅವನ ಸುಲಭವಾಗಿ ಬದಲಾಗಲ್ಲ ಕಣೋ. ಅವಿ, ಏನೋ ಕೆಟ್ಟ ಕಳೆಗೆ ಆಗಿದ್ದೆಲ್ಲ ಆಗೋಯ್ತು. ಇನ್ನೇನು ನಿಧಿ ಮದುವೆ ಶುರು ಆಗತ್ತೆ. ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕತ್ತೆ. ಮತ್ತೆ ಈ ಮನೆಯಲ್ಲಿ ಎಲ್ಲರೂ ಒಂದಾಗಿ ಖುಷಿಯಾಗಿ ನಗ್ನಗ್ತಾ ಇರೋ ಕಾಲ ಬರುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇರಬೇಕಾಗಿರೋದು ನಾವಲ್ಲ ಅಮ್ಮ. ಅಭಿ ಈಗಾಗಲೇ ಮನೆ ಭಾಗ ಆಗಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದ. ಈಗ ಮತ್ತೆ ಇದೆಲ್ಲ ನಡೀತಿರೋದು ನೋಡಿದ್ರೆ ಅವನು ಪುನಃ ಇಲ್ಲಿ ನಮ್ಮ ಕೈ ತಪ್ಪೋಗ್ತಾನೋ ಅನ್ನೋ ಭಯ. ಇಲ್ಲ, ಹಾಗಾಗಬಾರ್ದು ಅವಿ. ಹಾಗೇನಾದರೂ ಆದರೆ ನಿಮ್ಮಪ್ಪ ಖಂಡಿತ ತಡ್ಕೊಳ್ಳಲ್ಲ. ಹಾಗಾಗಕ್ಕೆ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಈ ಮನೆ ಒಡೆಯಲ್ಲ. ನಿಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೋತೀನಿ. ಅಭಿ ಕೋಪದಲ್ಲಿ ಏನೇ ಅಂದ್ರು, ಏನೇ ಮಾತಾಡಿದ್ರು ನೀವು ಯಾರು ಅದನ್ನು ಮನ್ಸಿಗೆ ತಗೋಬೇಡಿ. ತಿರುಗಿ ಏನು ಮಾತಾಡೋಕ್ಕೂ ಹೋಗಬೇಡಿ. ಮನೇಲಿ ಮನಸ್ತಾಪಗಳು ಬೆಳಿಬಾರ್ದು, ಮನೆ ಹೊಡಿಬಾರ್ದು. ಅದಕ್ಕೆ ಅಂಥದ್ದೆಲ್ಲ ಏನೂ ಆಗಲ್ಲ. ಆಗಕ್ಕೆ ನಾವೆಲ್ಲ ಬಿಡೋದು ಇಲ್ಲ. ನೀವು ಧೈರ್ಯವಾಗಿರಿ. ನೆನಪಿದ್ದ ಏನಂದ್ರು ಡಾಕ್ಟ್ರು? ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಥರ ಚೆಕಪ್ ಆಗಿದೆ ತಾತ. ಅದು ಸರಿ, ಇವ್ರಿಗೇನಾಗಿದೆ? ಏನೂ ಆಗಿಲ್ಲ, ಉಳ್ಕಿರ್ಬೋದು ಒಂದು ಡಾಕ್ಟ್ರು. ಈ ಅಪ್ಪ ಆಡಿದ ಆಟಕ್ಕೆ ಗಾಬರಿ ಬಿದ್ದು ದೊಡ್ಡ ಆಸ್ಪತ್ರೆಗೆ ದುಡ್ಡು ಕಳ್ಕೊಂಡಿದ್ದಾಯ್ತು ನಾವು. ಸೊಂಟ ಉಳ್ಕಿದ್ರೆ ಅಮ್ಮ ಸಂಕಟ ಆಗಲ್ವೇನಪ್ಪ? ಮುಚ್ಚ್ರಿ ಬಾಯಿ, ಏನೂ ಆಗಿಲ್ಲ. 20,000 ದುಡ್ಡು ಕಳ್ಕೊಂಡ್ರೆ ಸಂಕಟ ಆಗಲ್ವಾ? ಏನು 20,000? ಹೌದು ತಾತ, ಪ್ರಾಣನೇ ಹೋಯ್ತು ಅನ್ನೋ ಥರ ಕಿರ್ಚಾಡ್ತಿದ್ರಲ್ಲ, ಅದಕ್ಕೆ ಹತ್ರ ಇರೋ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವಿ. ಆಸ್ಪತ್ರೆ ಅಂತೂ ಅರಮನೆ ಥರ ಇತ್ತು ತಾತ. 100 ಜನ ಓಡಾಡ್ತಿದ್ರು, ನೆಲ ಪಳಪಳ ಅಂತ ಹೊಳಿತಿತ್ತು. ಹೊಳೆಯುತ್ತೆ ಹೊಳೆಯುತ್ತೆ. ನಿಮ್ಮಂಥವ್ರು ಜಾರ್ ಬೀಳಲಿ ಅಂತಾನೆ ಹೊಳೆಯೋ ಥರ ಮಾಡಿರ್ತಾರೆ. ಅಲ್ಲ ಸಮರ್ಥ, ಇದಕ್ಕೆಲ್ಲ ದುಡ್ಡು ಹೇಗೆ ಅರೇಂಜ್ ಆಯಿತು? ನಿನ್ನ ಹತ್ರ ದುಡ್ಡಿತ್ತಾ? ಏನು ಮಾಡೋದು, ನನ್ನ ಕರ್ಮಕ್ಕೆ ಇವತ್ತೇ ಸಂಬಳ ಬಂದಿತ್ತು. ಅದರಲ್ಲಿ ಅರ್ಧ ಇವರ ಸಲ ಆಸ್ಪತ್ರೆ ಕಟ್ಟಿದ್ದಾಯ್ತು. ತುಂಬ ಒಳ್ಳೆ ಆಸ್ಪತ್ರೆ, A to Z ಎಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಮಾಡಿದ್ರು. ಹೌದು ತಾತ, ಶುಗರು, BP, ಥೈರಾಯ್ಡು, ಬಾಡಿ ಸ್ಕ್ಯಾನು, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ECG, UKG, LKG. ಅಬ್ಬಾ,
ಎಲ್ಲ ಟೆಸ್ಟು ಮಾಡಿದ್ರು. ಮಾವಂಗೆ ಯಾವ ತೊಂದರೆನೂ ಇಲ್ವಂತೆ. ಆಗ ಸಮಾಧಾನ ಆಯಿತು. ತೊಂದರೆ ಆಗಿದ್ದು ಅವನಿಗಲ್ಲ, ನಮಗೆ. 700 ರೂಪಾಯಿ ಉಳಿಸ್ತೀನಿ ಅಂತ ಹೋಗಿ 20,000 ಹಾಳು ಮಾಡಿದ್ನಲ್ಲ. ಆಗೋಲ್ಲ. ಇನ್ನು ನಮ್ಮ ಕೈನಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಹೊರಟ್ಬಿಟ್ಟು. ಏನು ಹೇಳ್ತಿದ್ದೀರಾ ಬೀಗ್ರ? ಬೆಡ್ ರಿಡನ್ ಆಗಿರೋನ್ನ ಬೀದಿಗೆ ಸೊಳ್ಳು ಮಾತಾಡ್ತಿದ್ದೀರಾ? ಒಂದು ದೊಡ್ಡ ವಿಷ ಕೊಟ್ಬಿಡಿ, ಕುಡಿದ್ಬಿಟ್ಟಿಲ್ಲ ಪ್ರಾಣ ಬಿಟ್ಬಿಡ್ತೀವಿ. ಯಾಕೆ ಅದು ನಮ್ಮ ಕುತ್ತಿಗೆಗೆ ಬರಲಿ ಅಂತ? ಯಾವ ಜನ್ಮದ ಪ್ರಾರಬ್ಧಾನೋ ಇಲ್ಲಿ ಬಂದು ತಗಲು ಹಾಕ್ಕೊಂಡಿದೆ. ಹಾಗೆಲ್ಲ ಮಾತಾಡಬೇಡಿ ದತ್ತ ಅವರು. ಇಂಥ ಅವಮಾನಗಳೆಲ್ಲ ತಡ್ಕೊಂಡು ನಾನು ಇರಲ್ಲ. ಅಂದರೆ ಹೊರಟು ಬಿಡ್ತೀರಾ? ಯಾಕಮ್ಮ ಹೋಗ್ಲಿ? ಇಷ್ಟೆಲ್ಲ ಅವಮಾನಗಳಾದ್ಮೇಲೆ ಆಗಿರೋ ಎಲ್ಲ ಅವಮಾನಕ್ಕೂ ಉತ್ತರ ಕೊಡದೆ ಹೊರಟೋಗ್ಲಾ? ನನ್ನಿಂದ ನಿಮಗೇನೇನು ನಷ್ಟ ಆಗಿದೆಯೋ ಅದೆಲ್ಲವನ್ನ ನಾನೇ ಸ್ವತಃ ದುಡಿದು ಅಸಲು ಬಡ್ಡಿ ಎಲ್ಲ ವಾಪಸ್ ಕೊಡೋವರೆಗೂ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನೆಗೆದು ಬಿತ್ತು. ಅಲ್ಲಿಗೆ ಈ ಮನೇನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ಇವನು ಹೋಗಲ್ಲ ಅಂತಾಯ್ತು. ಬೆನ್ನಿಗೆ ಬಿದ್ದು ಬೇತಾಳ. ಏನು ಕರ್ಮನೋ. ಅವಿ, ಸಮರ್ಥ್ಗೋಸ್ಕರ ಕಾಯ್ತಾ ಇದೆಯಾ? ಅವತ್ತೊಂದು ತಿಂಡಿ ತಿಂದೆ ಹಾಗೆ ಹೋದ ಅಂತ ಬೇಜಾರ? ಏನು ಮಾಡೋದಮ್ಮ, ನಾವು ಯಾರನ್ನಾದರೂ ಪ್ರೀತಿಯಿಂದ ಕಾಣ್ತಿರುವಾಗ ಅವರಿಂದನೂ ಅಷ್ಟೇ ಪ್ರೀತಿನ ಬಯಸ್ತೇವೆ. ಆದರೆ ಅದು ಅವ್ರಿಗೆ ಅರ್ಥ ಆಗ್ಬೇಕಷ್ಟೆ. ಅಮ್ಮ, ಇವತ್ತಾದರೂ ಸಮರ್ಥ ಅವರು ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಲಿ. ಅವ್ರನ್ನ ಕರೀಲಾ? ನನ್ನ ಮಕ್ಕಳೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಮ್ಮ ಇದೆ? ಸರಿ, ಇವತ್ತು ನಾನೇ ಅವ್ರನ್ನ ಕರಿತೀನಿ. ಸಮರ್ಥ ಅವರೇ, ಸಮರ್ಥ ಅವರೇ, ಹೇಳಿ, ನನ್ನನ್ನು ಯಾಕೆ ಕರೆದಿದ್ದು? ನಿಮ್ಮ ಕೋಪ ಕಮ್ಮಿ ಆಗಿದ್ರೆ ಇವತ್ತಾದರೂ ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೋದಾ? ಬಾ ಪಾಪು, ಎಲ್ಲರ ಜೊತೆ ನೀನು ತಿಂಡಿ ತಿನ್ನೋ. ನನಗೆ ಅಶ್ವಿಲ್ಲ, ನಾನು ತಿಂಡಿ ತಿನ್ಕೊಂಡೇ ಬಂದಿದ್ದೀನಿ. ಅಂದಾಗೆ ನಂಗೆ ಯಾರ ಮೇಲೂ ಕೋಪ ಇಲ್ಲ, ದ್ವೇಷ ಇಲ್ಲ, ಹಾಗೆ ಪ್ರೀತಿನೂ ಇಲ್ಲ. ನಿನಗೆ ಯಾರ ಮೇಲೂ ಪ್ರೀತಿ ಇಲ್ಲದೆ ಇರ್ಬೋದು ಪಾಪು, ಆದರೆ ನಿನ್ನ ಮೇಲೆ ಪ್ರೀತಿ ಇರೋರಿಗೆ ನೀನು ಬೇಜಾರು ಮಾಡಬಾರ್ದಲ್ವಾ? ಅವಿ ನಿನ್ನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಬೇಕಾಗಿಲ್ಲ, ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಸಂಬಳ ಕೊಡ್ತಾ ಇದ್ದೀರಾ. ಅದು ಬಿಟ್ಟು ನನಗೆ ಯಾವ ಪ್ರೀತಿನೂ ಬೇಕಾಗಿಲ್ಲ. ಇಷ್ಟ ಇಲ್ದಿರೋರ್ಗೆ ಯಾಕೆ ಬಲವಂತ ಮಾಡ್ತೀರಾ? ಯಾರ್ಯಾರು ಎಲ್ಲಿರಬೇಕೋ ಅಲ್ಲಿದ್ರೇ ಸರಿ. ಮನೆ ಗುಡಿಸೋ ಪೊರ್ಕೆನ ಗುಡಿಸೋವಾಗ ಮಾತ್ರ ಆಚೆ ತೆಗಿಬೇಕೆ ಹೊರತು ಸೋಫಾ ಮೇಲೆ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೋಬಾರ್ದು. ಅದೇ
ಎಷ್ಟು ರಕ್ತ ಬರ್ತಿದೆ, ಹುಷಾರಾಗಿ ಮಾಡ್ಬೇಕಲ್ವಾ? ಅಯ್ಯೋ ಅಮ್ಮ ನೋವು. ಅಯ್ಯೋ ಟೈಮಿಗೆ ಸರಿಯಾಗಿ ಹೊಟ್ಟೆಗೇನು ತಗೊಳ್ಳದೆ ಹೋದ್ರೆ ತಗೊಳ್ಳೋ ಮಾತ್ರೆ ಕೆಲಸ ಮಾಡಲ್ವಲ್ಲಪ್ಪ. ಈ ಮನೇಲಿ ನನಗೂ ಊಟ ತಂದ್ಕೊಡೋರು ಯಾರು ಇಲ್ವೇ. ಹೆಂಡತಿ ತವ್ರ ಮನೆಗೆ ಹೋದ್ಲು, ಮಗ ಅವಳು ಬಾಲ ಹಿಡ್ಕೊಂಡು ಹೋದ. ಇಲ್ಲಿ ನಾನು ಅನಾಥ ಆಗ್ಬಿಟ್ಟೆ. ಅನಾಥ ಮಗುವಾದೆ ಜುಗ್ಗ, ಹೆಂಡತಿಯೂ ಮಗನೂ ಇಲ್ಲ. ಯಾಕೆ ಹೀಗೆಲ್ಲ ಹೇಳ್ತೀರಾ? ನಿಮ್ಗೇನು ಬೇಕು ಅಂತ ಹೇಳಿ. ಮಾತ್ರೆ ಎಫೆಕ್ಟ್ ಅಮ್ಮ, ಹಸು ಜಾಸ್ತಿ ಆಗುತ್ತೆ. ತಿನ್ನಕ್ಕೇನಾದರೂ ಸ್ವಲ್ಪ ಕೊಡಮ್ಮ. ಹುಷಾರಿಲ್ದೇ ಇರೋನ್ನ ಹೀಗೆ ನಮ್ಮ ನೋಡ್ಕೊಳ್ಳೋದು. ಹಾಲು, ಹಣ್ಣು, ಡ್ರೈ ಫ್ರೂಟ್ಸು, ಮತ್ತೊಂದು ಮಗದೊಂದು ಎಲ್ಲ ಕೊಟ್ರೆ ನಾನು ಸ್ವಲ್ಪ ಬೇಗ ಹುಷಾರಾಗ್ತೀನಲ್ವೇನಮ್ಮ? ಮಾವ ತುಂಬ ನೋವಾಗ್ತಿದ್ಯಾ? ಯಾಕೆ ಹೇಳ್ತೀಯಮ್ಮ? ನೋವು ಅಂದರೆ ಅಷ್ಟಿಷ್ಟಲ್ಲ ಅಮ್ಮ, ಪ್ರಾಣ ಹೋಗುತ್ತೆ. ಪ್ರಾಣ ಏನೂ ಹೋಗೋದಿಲ್ಲ. ಹೀಗೆ ನೋವು ನೋವು ಅಂತ ಹಾಸಿಗೆ ಮೇಲೆ ಮಲಗಿದ್ರೆ ನೋಡೋ ಆ ಮೈ ಮೂಳೆಗಳೆಲ್ಲ ತುಕ್ಕಿಡ್ದು ಹೋಗುತ್ತೆ. ಆಮೇಲೆ ಹಾಂ, ಅದಕ್ಕೆ ಏನೂ ಆಗಲ್ಲ. ಎದ್ದು ಒಂದೆರಡು ಹೆಜ್ಜೆ ಓಡಾಡು. ಏನ ನಡೆಯೋದ? ಸಾಧ್ಯನೇ ಇಲ್ಲ. ನಾನೇನಾದರೂ ಅಪ್ಪಿ ತಪ್ಪಿ ಹೆಜ್ಜೆ ಕೆಳಗಿಟ್ರೆ ಲಟಕ್ ಅಂತ ಸೊಂಟ ಮುರಿದೋಗುತ್ತಷ್ಟೆ. ಹಾಗೆಲ್ಲ ಏನೂ ಆಗಲ್ಲ ಅಂಕಲ್. ನಿಮ್ಗೆಲ್ಲ ಚೆಕಪ್ಪು ಮಾಡಿಸಾಗಿದೆ ಅಲ್ವಾ? ನಿಮ್ಗೇನೂ ತೊಂದರೆ ಆಗಿಲ್ಲ, ಸ್ವಲ್ಪ ನೋವಿರ್ಬೋದಷ್ಟೇ. ಮನುಷ್ಯನಿಗಾಗಿರೋ ನೋವು ಆ ಮಿಷನ್ಗಳಿಗೆ ಏನಮ್ಮ ಗೊತ್ತಾಗತ್ತೆ? ಆ ಎಕ್ಸ್ರೇಗಳಿಗೆ, ಸ್ಕ್ಯಾನಿಂಗ್ಗೆ ಅಮ್ಮ ನನಗಾಗ್ತಿರೋ ನೋವು ಗೊತ್ತಾಗತ್ತಾ? ಹಾಗಾದ್ರೆ ನೀನು ನಡೆಯೋದಿಲ್ವಾ? ನಡೆಯೋಕ್ಕಾಗಲ್ಲ ದತ್ತ ಅವರೇ. ಅಯ್ಯೋ ಹೌದಾ, ಪಾಪ. ಹೇಗಿದ್ದವನು ಹೇಗಾಗ್ಬಿಟ್ಟೆ ನೋಡು. ಸರಿ, ನಾನು ಕೆಲಸ ಮಾಡು. ನೀನು ಹುಷಾರಾಗೋವರೆಗೂ ಮಲ್ಕೊಂಡೆ ನಿನಗೆ ಏನೇನು ಸೇವೆ ಬೇಕೋ ಅಷ್ಟನ್ನು ಮಾಡಿಸ್ಕೊ. ಸೋಗ್ಲಾಡಿ ಓಡೋದವಳೆ. ಇವನ ಜೊತೆಯಲ್ಲೇ ನೀವಿಬ್ಬರು ಇದ್ದು ಅವನಿಗೆ ಯಾವಾಗ ಏನು ಕೇಳಿದ್ರು ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇರಬೇಕು. ರಾಜನ ಹಾಗೆ ನೋಡ್ಕೋಬೇಕು ಅವನ್ನ, ಗೊತ್ತಾಯ್ತಾ? ಯಜಮಾನ್ರೆ, ನೀವು ರೆಸ್ಟ್ ತಗೊಳ್ಳಿ. ಆರಾಮಾಗಿ. ಇದೇನಿದು? ದತ್ತ ಇದ್ದಕ್ಕಿದ್ದ ಹಾಗೆ ದೇವತಾ ಮನುಷ್ಯ ಆಗ್ಬಿಟ್ನಲ್ಲ. ಇದೇ ಒಂದು ಚಾನ್ಸು ಉಪಯೋಗಿಸ್ಕೊಂಡ್ಬಿಡೋಣ. ಏನಮ್ಮ ಹೀಗೆ ನೋಡ್ತಾ ನಿಂತ್ಬಿಟ್ರಲ್ಲ? ಬೀಗ್ರು ಹೇಳಲಿಲ್ವಾ? ಹೋಗಿ ಹಣ್ಣು ಹಂಪಲು ಎಲ್ಲ ತಗೊಂಬನ್ನಿ, ಹೋಗಿ. ತರ್ತಾ ಇದ್ದೀನಿ. ತನ್ನಿ. ನಿನಗೆ ಒಂದೇ ಸಲಕ್ಕೆ ಎದ್ದು ಓಡಾಡೋ ಅಂಥ ಔಷಧಿ ನನಗೆ ಸಿಕ್ಕಿದೆ, ತಂದಿದ್ದೀನಿ. ಔಷಧಿನ? ಏನದು?
ಏನು ಮಾಡ್ತಾ ಇದ್ದೀರಾ ನೀವು? ಆ ಕಡೆ ಹಾಕಿ ಅದನ್ನ. ಹುಲಿ ಬಂದ್ರು ಸರಿ, ನಾನು ಹೋರಾಡ್ಬಿಡ್ತೀನಿ. ಈ ಹಲ್ಲಿ ಕಂಡ್ರೆ ನನ್ನ ಕೈಲಿ ಆಗಲ್ಲ. ಬಿಸಾಕ್ಬಿಡಿ ಅದನ್ನ, ಬಿಸಾಕಿ. ಅಯ್ಯೋ ಮಾವ ಹುಷಾರಾಗ್ಬಿಟ್ರು. ಏನ್ ತಾತ ನೀನು ಮ್ಯಾಜಿಕ್ ಮಾಡ್ಬಿಟ್ಟಿಯಲ್ಲ ಮಾವ. ಮಾವ ಬಾ, ಒಳ್ಳೆ ತಾತ ನೀವು. ಆ ಹಲ್ಲಿ ಎಲ್ಲಿಂದ ತಂದ್ರಿ? ಅಯ್ಯೋ ಸೋಗಲಾಡಿ, ಅದು ನಿಜವಾದ್ದಲ್ಲ. ನಾನು ಬೆಳಿಗ್ಗೆ ಮಾರ್ಕೆಟ್ ಕಡೆ ಹೊರಟಿದ್ದೆ. ಅಲ್ಲಿ ಒಂದು ಅಂಗಡಿಯಲ್ಲಿ ಇದನ್ನು ತೂಗು ಹಾಕಿದ್ರು. ಅದನ್ನು ನೋಡ್ತಾ ಇದ್ದಾಗೆ ನನಗೊಂದು ಐಡಿಯಾ ಫ್ಲ್ಯಾಶ್ ಆಯಿತು. ಇವರ ನಾಟಕಕ್ಕೆ ಇದೇ ಸರಿಯಾದ ಮದ್ದು ಅಂತ ಅನ್ನಿಸ್ತು, ತಗೊಂಡು ಬಂದೆ. ಒಳ್ಳೆ ತಾತ ನೀವು, ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಬುದ್ಧಿ ಕಲಿಸಿದ್ದಲ್ಲ, ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇಂಥ ಕಳ್ಳ ರೋಗಿಗಳಿಗೆ ನಾನೇ ಸರಿಯಾದ ಡಾಕ್ಟರು. ಈ ಕಳ್ಳ ದೆವ್ವಗಳಿರುತ್ತಲ್ಲ, ಅವಕ್ಕೆ ಮಾಟ ಮಂತ್ರ ಅವೆಲ್ಲ ಸರಿ ಹೋಗಲ್ಲ. ಬೆತ್ತ ತಗೊಂಡು 4 ಬಾರಿಸಿದ್ರೆ ಓಡ್ ಹೋಗೋದು. ಹೇಗೆ ಓಡೋದ? ಬೇಗ ಬ್ಯಾಂಡೇಡ್ ತಗೊಬನ್ನಿ, ತುಂಬ ರಕ್ತ ಹೋಗ್ತಾ ಇದೆ. ನೋಡ್ಕೊಂಡು ಮಾಡ್ಬೇಕು ತಾನೆ. ನೋಡಿ ಎಷ್ಟು ರಕ್ತ ಹೋಗಿದೆ. ಇನ್ಮೇಲಾದ್ರೂ ಹುಷಾರಾಗಿರಿ. ನಿಮ್ಮ ಮನೇಲಿ ಇಷ್ಟು ಜನ ಇದ್ದೀರಾ, ಅಷ್ಟು ಕೆಲ್ಸದವ್ರು ಇದ್ದಾರೆ, ಆದ್ರೂ ಮೇಡಮ್ ಹತ್ರ ಕೆಲಸ ಮಾಡಿಸ್ತಿರಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾಕೆ ಬೇಕು? ಕೈಗೆ ಪೆಟ್ಟಾಯ್ತಲ್ಲ, ಅದಕ್ಕೆ ಸ್ವಲ್ಪ ಗಾಬರಿಯಾಗಿ ನಾನು ಹೀಗೆ. ಸೌತೆಕಾಯಿ ಕಟ್ ಮಾಡೋದು ದೊಡ್ಡ ಕೆಲಸನಾ ಪಾಪು? ಅದನ್ನು ಬೇಗ ಕೈಲಿ ಮಾಡಿಸ್ಬೇಕಾಗಿತ್ತಾ? ಆದ್ರೂ ಹುಷಾರಾಗಿ ಮಾಡ್ಬೇಕಲ್ವಾ? ಸರಿ ಸರಿ, ಏನೋ ಗಾಯ ಆಗಿದ್ದಕ್ಕೆ ಗಾಬರಿಯಾಗಿ ಬ್ಯಾಂಡೇಜ್ ಆಗಿದೆ ಅಷ್ಟೇ. ತಿಂಡಿ ಮೇಡಮ್ನ ಚೆನ್ನಾಗಿ, ಸಾರಿ, ಮೇಡಮ್ನ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ಅಮ್ಮ, ಇನ್ಮೇಲೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸಾಹೇಬ್ರು ಆರ್ಡರ್ ಆಗಿದೆ, ನೀವು ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಹೊರಗೆ ಮಾತ್ರ ಪ್ರೀತಿನೇ ಇಲ್ಲ ಅನ್ನೋ ಥರ ಮಾತಾಡ್ತಾನೆ. ಇವನಿಗೆ ಯಾರು ಪ್ರೀತಿ ತೋರಿಸ್ಬಾರ್ದಂತೆ, ಯಾರನ್ನು ಇವನು ಪ್ರೀತಿಸಲ್ವಂತೆ. ಪ್ರೀತಿಸದೇ ಇರೋರು ಮಾಡೋ ಕೆಲಸನ ಇದು? ಅಮ್ಮ, ಒಂದ್ಸರಿ ನೋಡ್ಕೊಳ್ಳಿ, ನಿಮಗೆ ಪೆಟ್ಟಾಗಿದೆ ಅನ್ನೋ ಗಾಬರಿಲಿ ಗಾಯ ಆಗಿರೋ ಬೆರಳನ್ನ ಬಿಟ್ಟು ಬೇರೆ ಬೆರಳಿಗೆ ಏನಾದರೂ ಬ್ಯಾಂಡೇಜ್ ಹಾಕಿದಾರಾ ಅಂತ. ಆಹಾ, ಇಂಥ ಡ್ರಾಮಾಗಳಿಗೇನು ಕಮ್ಮಿ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ಅವತಾರ. ಅವನು ಬೇಡ ಬೇಡ ಅಂತ ಹೋಗ್ತಿದ್ರು, ಅವನಿಗೆ ತಮ್ಮನ ಪ್ರೀತಿ ಕೊಡಬೇಕು. ತಮ್ಮ ಎದುರಿಗೆ ಕೂತಿದ್ರು, ಅದು ಮಾತ್ರ ಕಣ್ಣಿಗೆ ಕಾಣಲ್ಲ. ಛೇ, ಆದರೂ ತಿಂಡಿನೇ ತಿಂದೇ ಹೋಗ್ಬಿಟ್ರಲ್ಲ. ತಿಂಡಿ ತಿಂದಿದ್ರೆ ಏನಾಯ್ತು? ಪ್ರೀತಿ ಇದೆ ಅಂತ ಪ್ರೂವ್ ಮಾಡಿದ್ನಲ್ಲ, ಅಷ್ಟು ಸಾಕು.